ತುಕಾರಾಮ್ ಕಕ್ಕ ಅವರು ಧರ್ಮಣ್ಣ ಕೋಳಿ ಸಾಕಿ ನಮ್ಮ ತೆಲಗಾಂವ್ ಗ್ರಾಮದವರು. ಕಲೆಬಲ್ಲವರು ಕಲೆದ ನೆಲೆಬಲ್ಲವರು ಕಲೆ ಕೊಲೆ ಆಗಬಾರ್ದು ನೆಲೆ ಹೊಂದಲಿ ಬಾಳಿ ಬೆಳಗಲಿ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ಒಂದು ಕಿರೀಟ, ಒಂದು ಪುಷ್ಪದ ಮಾಲೆ, ಒಂದು ಶಾಲೆ, ಮತ್ತು ಮೇಲಾಗಿ ಕೈಯಾಗ ಒಂದು 4 ಪರಪರಿ 101 ರೂಪಾಯಿ ಕೊಟ್ಟಾರ. ಆ ತಾಯಿ ಆದಿಲಕ್ಷ್ಮಿ ಅವರು ಮಾಡುವಂಥ ಕಾರ್ಯದೊಳಗಾಗಲಿ ಕಾಯಕದೊಳಗಾಗಲಿ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾಪಾಡ್ಲೆ ತಿಳ್ಕೊಂಡೆ 101 ರೂಪಾಯಿ ಹಣವನ್ನಾಗಲಿ ಶಾಲಾಗಲಿ ಕಿರೀಟ ಆಗಲಿ ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕ್ಕದ್ದು. ಅದಕ್ಕ ಈ ಮಾನವ ಜನ್ಮಕ್ಕೆ ಬಂದ ಬಳಕ 84 ಲಕ್ಷ ಆಯ್ತು. ಈ ಮಾನವ ಜನ್ಮಕ್ಕೆ ಬರೋಕ್ಕಿಂತ ಮೊದಲ 8 ಲಕ್ಷ ಬಾಕಿ ಉಳಿದಿತ್ತು. ಹಂಗಿಲ್ಲ, ಹೋಗುದು ಬರುದಗದ ಅವಂದ ಜೀವಾತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ. ಹಂಗ ಈ ಮಾನವ ಜನ್ಮಕ್ಕೆ ಬಂದ ಬಳಕ 84 ಲಕ್ಷ ಜೀವರಾಶಿ ಅಂತಾರ. ಈ ಮಾನವ ಜನ್ಮಕ್ಕೆ ಬರೋಕ್ಕಿಂತ ಮೊದಲು ನಿನ್ನ ಜೀವ 8 ಲಕ್ಷ ರಾಶಿ ಒಳಗೆ ಬಂದಿತ್ತು. ಅಂಕಿ ಒಟ್ಟು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಪಾಡಾಗ್ತದೆ. ಇದು 84 ಲಕ್ಷ ಸ್ವಾಭಾವಿಕ ಹೇಳ್ತೀವಿ, ಎಲ್ಲರೂ ಹೇಳ್ತೀವಿ. ಇದು ಒಂದು ಇದ್ರೊಳಗಿಂದ ಇದೊಂದು ಅಂಕಿ ಕಮ್ಮಿ ಆದ್ರೆ ಇನ್ನು ಹಿಂದೆ ಎಷ್ಟು ಬಾಕಿ ಉಳಿತು ನೋಡೋಣ. ಶಾಣತನ ಹಿಂದೆ ಎಷ್ಟು ಜೀವರಾಶಿ ಆಗಿದ್ದಿ, ಎಲ್ಲೆಲ್ಲಿದ್ದಿ ಅದಕ್ಕ ತಮ್ಮ ಹೌದು ನೋಡ್ರಿ. ಗುಡಿಗೆ ಬಾನ ತಗೊಂಡು ಹೋಗ್ತೀವಿ. ಯಾಕ್ರಿ? ಕಲ್ಲಿನ ಮೂರ್ತಿ ಇರ್ತೈತಿ, ದೇವ್ರೈತಿ ಅಂತ ಹೇಳಿ ಮನುಷ್ಯನೊಳಗೊಂದು ಭಾವನಾ ಮಾಡ್ಕೊಂಡ ಗುಡಿ ಹೋಗಿಸಿಂದ ಬಾನ ಹಿಡಿತೀವಿ. ದೇವ್ರೈತಿ, ದೇವ್ರ ಮುಂದೆ ಅದ ತಿನ್ಲಿ ಸುದ ಬಿಡ್ಲಿ ಮತ್ತೊಂದುಗಳಿಗೆ ನಾಯಿ ತಿಂದು ಹೋಗೋಲ್ಯಾಕ ಹೊರದ ದೇವ್ರ ಮುಂದೆ ಇಡ್ತೀವಿ. ಯಾಕ ಇದು ನಿಮ್ಮಂತ ಭಕ್ತರ ಕೆಲಸ ಹೆಂಗ ದೇವ್ರ ಮುಂದೆ ಇಡ್ತೀವಿ. ಆದ್ರ ಆ ದೇವ್ರ ಮುಂದೆ ಬಾನ ಇಡ್ತೀವಿ. ತಿತ್ತೈತೆ ಬಿಡ್ತೈತಿ ನಾವಂತೂ ಕಣ್ಣಾರೆ ಕಂಡಿಲ್ಲ. ಮತ್ತೊಂದುಗಳಿಗೆ ಹೊಳ್ಳಿ ಹಿಂದೆ ತಿರುಗಿ ನೋಡಿದ್ರೆ ನಾಯಿ ಹೋಗಿರ್ತಾವ. ಆದ್ರ ಈ ಶರೀರ ಒಳಗೆ ಜೀವಾತ್ಮ ಬಂದ ಕೂಡುಕಿತ್ತ ಮೊದಲ ಇವು ಯಾವ ಗುಡಿ ಆಗಿದ್ದ ಬೇಕಲ್ಲ, ಎಲ್ಲಿದ್ದ ಠಿಕಾಣಿ ಬೇಕಲ್ಲ ಒಂದು. ಈ ಶರೀರ ಅನ್ನುವಂತ ಹೆಣ್ತಿನ ಬಂದ ಒಡಗೂಡ್ಕೊಳ್ಕಿತ್ತ ಮೊದಲ ಎಲ್ಲಿದ್ದಿ ಜೀವಾತ್ಮ ಎಲ್ಲಿದ್ದ, ಇವ ಏನು ಉಣ್ತಿದ್ದ ಏನು ತಿತ್ತಿದ್ದ, ಇವನು ಠಿಕಾಣ ಯಾವಲ್ಲಿತ್ತು? ಖಾನಾ ಪೀನಾ ಸೋನಾ ಉಟ್ನಾ ಬೇಟ್ನಾ ಕಾಯ್ ಬಾ ತೆರ ಬಾಪ್ ಕ ಠಿಕಾನ. ಸಣ್ಣಂಗೆ ಹೇಳ್ತಾರ, ಇನ್ನ ಸಣ್ಣಂಗೆ ಸಮಾಧಾನ ಹೋದ್ರಿ. ಕಾಳ ಮುಸ್ಕ ಮಾಯದ ಜಾಲ ಹೋಗಬ್ಯಾಡ ಏ ಗುರುವಿನ ಜ್ಞಾನ ಮಾಡಿ ಕ್ವಾರೋ ಏಕಾಕಾರ. ಏಕಾಕಾರ ಆದ ಮ್ಯಾಲ ಆಕಾರ ತಿಳಿದ ಹೋಯ್ತು, ಸಂಸಾರ ಸುಖ ನಿನಗೆಲ್ಲ ಗೋರ ಮಂದಿ ಹಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಆಳಿ ಏ ಬಂಧು ಬಳಗ ಯಾರು ಎಲ್ಲೋ ಹಿಂಬಲ ಏ ನೀರಿನೋಳು ನೀರ ಕೂಡಿ ರೂಪಿನೋಳು ರೂಪ ಗಾಳಿ ಜೋಡಿ ಜೀವ ನಿನಗೆಲ್ಲೋ ಯಾರ್ಯಾರ ಹಿಂಗೈತಿ ಅನುಭವದ ಭಾಗ್ಯ ಅನುಭವದ ಭಾಗ್ಯ ಅಲ್ಲಂದ ಒಂದು ಹಾರಿತೋ ಹೋಗಿ ಭೋಗವಾಡ ಮಾರುತಿ ಪಾದಕ್ಕೋಗೆ ಮಾರುತಿ ಪಾದಕ್ಕೋಗೆ ಹೋಗಿ ಮಾರುತಿ ಪಾದಕ್ಕೋಗೆ ಕೈ ಮುಗದ ನಿತ್ಯವ್ರಿ ಶಿರಬಾಗಿ ಏ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಮೆಟ್ಟ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಮೆಟ್ಟ. ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಏ ನಾಗಪ್ಪನ ಅಕ್ಷರ ಹೊಸ ತರ ಹೇಳಿದಾರ
ಕೇಳುವಲ್ಲಿ ಯಾವ ಹೋಗೋ ದಾರಿ ಬಂದ ಪರವಾರ ಎಲ್ಲ ನಿರ್ಧಾರ ಏನೋ ಒಳಗ್ ಗಣಪತಿ ಸ್ತೋತ್ರ ಮಾಡ್ಯಾರಿ ತಮ್ಮ. ಗಣಂಜಯ ಗಣಪ ಸದಾ ನಿನ್ನ ನೆನಪ. ಏನ ಗಣಂಜಯ ಗಣಪ ಸದಾ ನಿನ್ನ ನೆನಪ ನೆನಪ ಅಂತ ಹೇಳತ್ಯಾರ ತಮ್ಮ. ಹೇಳ್ತಾರ್ರಿ ಗಣಪತಿ ಸ್ತೋತ್ರ ಮಾಡ್ಲತ್ಯಾರಿ. ಅದು ಆ ಗಣಪತಿಗೆ ಆದ್ರೂ ಮಾಯ ಬೆನ್ನ ಬಿಟ್ಟಿಲ್ರಿ. ಶರಣಪ್ಪ ನಮ್ಮ ಶರಣಪ್ಪಕಾಗ ಒಂದ ಲಗ್ನ ಆದ್ರ ಆ ಗಣಪತಿಗೆ ಇಬ್ರು ಹೆಂಡ್ರದಾರ ತಮ್ಮ. ದಗದ ಬಿರ್ಸೈತಲ್ಲ ಅವನು ಲಗ್ನ ಮಾಡ್ಕೊಂಡಾನೆ. ದೋನ ಬೈಕ ಪಜಿತಿ ಐಕ ಅನ್ನಂಗಾಗಿ ಅದ ನಡಬರಕ್ ಸಿಕ್ಕ ಒದ್ದಾಡ್ಲಕತ್ತಿದ್ರಿ ಗಣಪತಿದು. ಹೌದು. ಆಹಾ ಅದಕ್ಕೆ ಅಂದೇವಾಡಿ ಗೈಬಿ ಸಬ್ಕಾಕವ್ರ ಒಂದು ಮಾತು ಹೇಳ್ಯಾರ. ಏನಂತವ? ರಿದ್ದಿ ಸಿದ್ಧಿ ಎಡಬಲಕ್ಕ ದಿನನಿತ್ಯ ಪೂಜೆ ಆಗ್ತಾವ್ರಿ ಕೈಲಾಸಕ್ಕ. ರಿದ್ದಿ ಸಿದ್ಧಿ ಎಡಕ್ಕ ಬಲಕ ಕೂತಾರು ಅವ್ರ ಮಾಯ ನಾನ್ ಅವ್ರಿಗೆ ಬಿಟ್ಟಿಲ್ಲ. ಹತ್ತ ತಲಿ ರಾವಣಗ ಮಾಯ ಬೆನ್ನ ಬಿಟ್ಟಿಲ್ಲ. ತ್ರಿಕಾಲ ಜ್ಞಾನಿ ರಾಮಗ ಮಾಯ ಬೆನ್ನ ಬಿಟ್ಟಿಲ್ಲ. ಹೆಣ್ಣ ಬ್ಯಾಡ ಹೊಣ್ಣ ಬ್ಯಾಡ ಮಣ್ಣ ಬ್ಯಾಡ ತಿಳಿ ತಪಾಗೈತಿದ್ದ ವಿಶ್ವಾಮಿತ್ರ. ಬರೇ ಮೇನಕ್ಕೆ ಕಾಲಾಗಿನ ಗೆಜ್ಜಿ ನಾದ ಕೇಳಿದ್ರ ಏನಾಗ್ಯದವ ಹುಟ್ಟಂತ ಲಂಗಟು ವಾರಿಯಾಗ್ಯವ್ರ ಈ ಶರಣಪ್ಪಕ. ನಿಮ್ಮದ್ ಹೆಂಗ್ರಿ ಜಲಮ ಹುಟ್ಟಂತ ಲಂಗುಟಿ ಇವ್ ಹೆಂಗ ತಿರುಗುತ್ತ ನೋಡ್ರಿ ಮದ್ವಿ ಅಂದ್ರ ಪತ್ರುಳಿ ಯಾರು ಸ್ವರ್ಗ ಅವ್ನ್ ತಿರುಗುದಾಗ ಚಲೋ ತಂದ ಗಡಿಗೆ ಅದಲ್ಲ. ಇರ್ಲಿ ಸುಮ್ಮ ಹಟ್ಟಪ್ಪ. ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗ ಬಾಳ ಓವರ್ ಮಾಡಂಗಿಲ್ಲ ಅದನ್ನ ಹೇಳಿ. ಅದು ಏನು ಬ್ಯಾರೆದಲ್ಲ, ಅದು ನನ್ನ ಮಗನ ಐತಿ. ಹೌದಾ? ಮತ್ತ ಅದಕ್ಕ ಹೇಳವ ಈಗೇನ್ ಹೇಳತ್ಯಾರ ಹೆಂಗವ ಆ ಗಣಪತಿ ಸ್ತೋತ್ರ ಮಾಡ್ಲಾಕತ್ಯಾರಂದ್ರ ತಮ್ಮ ಮಾಡ್ಯಾರವ. ಅದಕ್ಕ ಒಂದು ಮಾತು ಕೇಳ್ಬೇಕಾಗ್ಯದ್ರಿ. ಏನ್ ಕೇಳ್ಬೇಕತ್ರಿ? ವಿಶೇಷ ಎಲ್ಲ ದೇವರನ್ನ ತಂದ್ರ ಮನಿ ಒಳಗೆ ಇಡ್ತಾರ, ಪೂಜೆ ಮಾಡ್ತಾರ ಬಾಳ ದಿವಸ ತನಕ. ಹೌದು ಇಡ್ತಾರಲ್ರಿ. ಇಡ್ತಾರ್ರಿ. ಎಷ್ಟ ಯಾವ್ದ ದೇವರಾಗ್ಲಿ ತಂದ್ರ ಅಂದ್ರ ಮನಿ ಒಳಗ ಪೂಜೆ ಮಾಡ್ತಾರ ಬಹಳ ದಿವಸ ತನಕ. ಆದ್ರ ನಿಮ್ಮ ಗಣಪತಿನ ಬರೇ 5 ದಿವಸ ಕುಣಿಸಿ 5ನೇ ದಿವಸಿಗೂ ಒಗಿತಾರ. ಯಾಕ ನೀರ್ನ್ಯಾಗ ಹೋಗಿ ಚಾಜ ಯಾಕೆ ಇವಂಗ ಬತ್ತ ಏನ್ ಕಾರಣದಿಂದ ಒಗಿತಾರ? ಏನ್ ಬಾಳ ದಿವಸ ಮನ್ಯಾಗ ಇಟ್ಟುಕೊಂಡ್ರ ಅಲ್ಲಿಗೆ ಇಲ್ಲಿಗೆ ಹೊಟ್ಟಿ ಬಿಟ್ಟುಕೊಂಡು ಕೂತಾನೋ ಬಾಕಳ ಊಟ ಮಾಡ್ತಾನ ತಿಳಿ ಹೊರಗೆ ಹೋಗದ್ರಿ. ಏನ ಬಾಳ ತಿಂತಾನೋ ಬಾಳ ಉಣ್ತಾನೋ ಮನ್ಯಾಗ ಇಟ್ಟೋಗಬಾರ್ದ ತಿಳಿ ಹೊರಗೆ ನೀರ್ನ್ಯಾಗ ಇಟ್ರಿ. ಏನ್ ಜಾಗಿಲ್ಲ ತಗೋದ್ರಿ? ನೀರಿನ ಒಳಗನ ಯಾಕೆ ಹೋಗದ್ರಿ? ಕಾರಣ ಏನು? ನೀರ್ನ್ಯಾಗ ಹೋಗಿಬೇಕಾದ್ರ ಅಲ್ಲಿ ಒಂದು ಕಾರಣ ಐತಿ. ಸುಮ್ಮ ಕೇಳಕತ್ತಿಲ್ರಿ ಇದ್ರಿಬೇಕಲ್ರಿ. ನೀರ್ನ್ಯಾಗ ಹೋಗಿಬೇಕಾದ್ರ ಮತ್ತ ಅಲ್ಲಿ ತಗದ ಬೇರೆ ಐತಿ. ಹೇಳ್ತಾನ. ಈ ರಾವಣಗಾಗ್ಲಿ ರಾಮಗಾಗ್ಲಿ ಮಾಯಾ ಎಂತವ್ರಿಗೆ ಬಿಟ್ಟಿಲ್ಲ. ಆ ಏನು ಕರುಣಾಮಯಿ ಪರಮಾತ್ಮನ ಬೆಳೆಸಲಾಕ ಬಂದಿರಲ್ಲ ಅವಂಗೂ ಮಾಯಾ ಬೆನ್ನ ಬಿಟ್ಟಿಲ್ಲ. ಏನು ಅವನಿಗೆ ಆದ್ರೂ ಮಾಯಾ ಬಿಟ್ಟಿಲ್ಲ. ಎಡದೊಡಿ ಮ್ಯಾಲ ಒಂದು ಕುತ್ತದ, ಅದು ಎಣ್ಣೆ ಅದ. ಇಟ್ಟೆಲ್ಲ ಮಾಡಿ ಸೊಂಟದ ಮ್ಯಾಗ ಕಾಲಿಟ್ಟು, ಭುಜದ ಮ್ಯಾಗ ಕಾಲಿಟ್ಟು, ನೆತ್ತಿ ಮ್ಯಾಗ ಕಾಲಿಟ್ಟು ಜಡಿಯಾಗ ಕೂತತಿ, ಅದು ಒಂದು ಹೆಣ್ಣೆ ಅದ. ಮ್ಯಾಲ ಕೂತದ್ದು ಹೆಣ್ಣು, ಎಡದೊಡಿ ಮ್ಯಾಲ ಕೂತದ್ದು ಹೆಣ್ಣು. ಒಂದಾನೊಂದು ಟೈಮ್ದೊಳಗ ರಕ್ತ ಬೀಜಾಸುರ ಹೊಡಿವಂತ ಟೈಮ್ದೊಳಗ ಆದಿಶಕ್ತಿ ಕಾಳಿ ಅವತಾರ ತಾಳಿ ನಿತ್ತಾಗ ರಕ್ತನ ಎಲ್ಲ ಕುಡದ ಕಿಸಿಂದ ರಕ್ತ ಬೀಜಾಸುರನ ಹುರಿಲಾತಿದ್ಳು. ತನ್ನ ದೇಹಕ್ಕೆ ತನ್ನಗಾಗ್ಲಾರ್ದಕ್ಕಾಗಿ ರಕ್ತ 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 ಅಂತೇಳಿ ದೇವಲೋಕದೊಳಗ ಬೆಂಕಿ ಮಳಿ ಸುರುಕೊತ ಬೆನ್ ಹತ್ತಿದಾಗ ಇನ್ನು ಯಾರ ಕೈಲೇಕಿನ ತೃಪ್ತಿ ಮಾಡೋದು ಆಗಂಗಿಲ್ಲ ತಿಳ್ಕೊಂಡೆ ಸಾಕ್ಷಾತ್ ನಿಮ್ಮ ಪರಮಾತ್ಮಕಿ ಕಾಲ ಬುಡಕ ಬಿದ್ದಿದ್ದು ಎದಿ ಮ್ಯಾಗ ಕಾಲ ಕೊಟ್ಟ ನಿತ್ತದ, ಅದು ಒಂದು ಹೆಣ್ಣು. ಸತ್ಯ ಮಾತಿದು. ದುರ್ಗಾಸುರ ದೈತನ ಹೊಡೆದ ದುರ್ಗಿ ಆದದ್ದು ಒಂದು ಹೆಣ್ಣೆ. ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಆದದ್ದು ಹೆಣ್ಣೆ. ಚಂಡಮುಂಡ ದೈತನ ಹೊಡೆದ ಚಾಮುಂಡಿ ಆದದ್ದು ಹೆಣ್ಣೆ. ತಮ್ಮ ಸೋಂಬ ನಿಶುಮ್ರ ಹೊಡೆದ ಶಾಂಭವಿ ಆದದ್ದು ಒಂದು ಹೆಣ್ಣೆ. ಯಾಕ ಮತ್ತ ಇಂಥವ್ರೆಲ್ಲ ದೈತರನ್ನ ಮರ್ದನ ಮಾಡ್ಬೇಕಾದ್ರ ಹೆಣ್ಣ ಮುಂದೆ ಬೇಕಾತ. ಮತ್ತ ನಮ್ಮ ನದೀಶಿನೂರು ಶರಣಪ್ಪ ಪರಮಾತ್ಮ ಎಲ್ಲ ಸುಗ್ಯಾಕ ಕಬ್ಬ ಕಡ್ಲಾಕ್ ಬಂದಿದ್ದ ನಮ್ಮ ಆಳ್ಕೊಟ್ಟಿ ಊರ ಹೋಗ್ಯಾರ. ಎಲ್ಲಿದ್ರಿ? ಅದಕ್ಕ ಹೇಳ್ತ ನೋಡು. ಇಲ್ಲ ಹೆಣ್ಣು ಐತಿ ಅತ್ತು ವಾದ ಮಾಡ್ಕೊತ ಬಾ, ನಾವು ಒಪ್ಕೊಂಡ್ಬರ್ತೀನಿ. ಒಟ್ಟ ಹೆಣ್ಣು ನನ್ನ ಜೋಡಿ ಇಲ್ಲ ಅಂದ್ರಿ ನಾನು ಹಂಗಿಲ್ಲ ಬಾಯಿಲಿ ಮಾಡಿ ತೋರಿಸ್ತೀನಿ. ಬಾ ತಾಯಿ ಬಾ ಆದಿಶಕ್ತಿ ಬಾ, ಬಾ ತಾಯಿ ಬಾ ಆದಿಶಕ್ತಿ ಬಾ, ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ, ಬಾ ತಾಯಿ ಬಾ ಆದಿಶಕ್ತಿ ಬಾ, ಬಾ ತಾಯಿ ಬಾ ಆದಿಶಕ್ತಿ ಬಾ. ಭಕ್ತರ ಭಕ್ತಿಗೆ ಒಲಿದು ತಾಯಿ ಬಾ.
ತಾಯಿ ಬಾ ಆದಿಶಕ್ತಿ ಬಾ ತಾಯಿ ಬಾ ಆದಿಶಕ್ತಿ ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ ತಾಯಿ ಬಾ ಆದಿಶಕ್ತಿ ಬಾ ತಾಯಿ ಬಾ ಆದಿಶಕ್ತಿ ಬಾ ದುರ್ಗಾ ಸೂರ ದೈತ್ಯನ ಹೊಡೆದಿ ದುರ್ಗಾದೇವಿ ನೀನು ಶುಂಭ ನಿಶುಂಭ್ರ ಸಂಹಾರ ಮಾಡಿ ಶಾಂಭವಿ ನೀನು ದುರ್ಗಾ ಸೂರ ದೈತ್ಯನ ದುರ್ಗಾದೇವಿ ನೀನು ಶುಂಭ ನಿಶುಂಭ್ರ ಸಂಹಾರ ಮಾಡಿ ಶಾಂಭವಿ ನೀನು ಭಕ್ತರ ಭಕ್ತಿಗೆ ಒಲಿದು ತಾಯಿ ಬಾ ತಾಯಿ ಬಾ ಆದಿಶಕ್ತಿ ಬಾ ತಾಯಿ ಬಾ ಆದಿಶಕ್ತಿ ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ ತಾಯಿ ಬಾ ಆದಿಶಕ್ತಿ ಬಾ ತಾಯಿ ಬಾ ಆದಿಶಕ್ತಿ ಬಾ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಬಾ ಚಂಡ ಮುಂಡ ದೈತ್ಯರನ ಹೊಡೆದಿ ಚಾಮುಂಡಿ ನೀನು ಮಹಿಷಾಸುರನ ಮರ್ದನ ಮಹಿಷಾಸುರ ಮರ್ದಿನಿ ಚಂಡ ಮುಂಡ ದೈತ್ಯರನ ಹೊಡೆದಿ ಚಾಮುಂಡಿ ನೀನು ಭಕ್ತರ ಭಕ್ತಿಗೆ ಒಲಿದು ತಾಯಿ ಬಾ ತಾಯಿ ಬಾ ಆದಿಶಕ್ತಿ ಬಾ ತಾಯಿ ಬಾ ಆದಿಶಕ್ತಿ ಬಾ ಭಕ್ತಿಗೆ ಒಲಿದು ದೇವಿ ಬಾ ತಾಯಿ ಬಾ ಆದಿಶಕ್ತಿ ಬಾ ತಾಯಿ ಬಾ ಆದಿಶಕ್ತಿ ಬಾ ಮಸಬಿನಾಳ ಊರಾಗ ನೆನದಿ ಮಾಸಾಪ್ತಿ ನೀನು ಗೌರಿ ಶಂಕರ ನಾಮ ಪಡೆದಿದೆ ಗೌರಾದೇವಿ ನೀನು ಮಸಬಿನಾಳ ಊರಾಗ ಮಾಸಾಪ್ತಿ ನೀನು ಗೌರಿ ಶಂಕರ ನಾಮ ಪಡೆದಿದೆ ಗೌರಾದೇವಿ ನೀನು ಕಾಂದ ವಿದ್ಯಾನ ಬೆಳೆಸಿದ ತಾಯಿ ಬಾ ತಾಯಿ ಬಾ ಆದಿಶಕ್ತಿ ಬಾ ತಾಯಿ ಬಾ ಆದಿಶಕ್ತಿ ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ ತಾಯಿ ಬಾ ಆದಿಶಕ್ತಿ ಬಾ ತಾಯಿ ಬಾ ಆದಿಶಕ್ತಿ ಬಾ